ಮುಳ್ಳೂರಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಯುರ್ವೃದ್ಧಿ ಚಿಕಿತ್ಸಾಲಯ ಕುಶಾಲನಗರ ಇವರ ವತಿಯಿಂದ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಮತ್ತು ಮುಳ್ಳೂರಿನ ಗ್ರಾಮಸ್ಥರಿಗೆ ಉಚಿತ ಆರೋಗ್ಯ ತಪಾಸಣೆ ಮತ್ತು ಮುಳ್ಳೂರು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬೆಂಗಳೂರಿನ ಉದ್ಯಮಿ ಚಂದ್ರಶೇಖರ್ ಅವರು ನೀಡಿದ ಕರಾಟೆ ಸಮವಸ್ತ್ರವನ್ನು ವಿತರಿಸುವ ಕಾರ್ಯವನ್ನು ಮಾಡಲಾಯಿತು. ಮುಳ್ಳೂರು ಸರ್ಕಾರಿ ಶಾಲೆಯ ಆವರಣದಲ್ಲಿ ನಡೆದ ಈ ಒಂದು ಕಾರ್ಯಕ್ರಮದಲ್ಲಿ ಆಯುರ್ವೃದ್ಧಿ ಚಿಕಿತ್ಸಾಲಯದ ವೈದ್ಯರಾದ ಡಾಕ್ಟರ್ ನಿಧಿ ಎಎಂ, ಸಿಬ್ಬಂದಿಗಳಾದ ಶಿಲ್ಪಾ, ಪ್ರಿಯದರ್ಶನ್ ಡ್ಯಾನಿಯಲ್, ಗ್ರಾಮಸ್ಥರ, ವಿದ್ಯಾರ್ಥಿಗಳ ಹಾಗೂ ಪೋಷಕರ ಆರೋಗ್ಯ ತಪಾಸಣೆಯನ್ನು ನಡೆಸಿದರು. ಸಕ್ಕರೆ ಕಾಯಿಲೆ, ಅಧಿಕ ರಕ್ತದೊತ್ತಡ, ಪಿಸಿಒಡಿ, ಅಸ್ತಮಾ, ಕೀಲು ನೋವು, ಸ್ತ್ರೀ ಸಂಬಂಧಿ ಕಾಯಿಲೆಗಳು, ಥೈರಾಯ್ಡ್ ಸಮಸ್ಯೆ, ಸೋರಿಯಾಸಿಸ್ನಂತಹ ಚರ್ಮದ ಸಮಸ್ಯೆ, ಮಕ್ಕಳಿಗೆ ಜ್ಞಾಪನ ಶಕ್ತಿ ಹೆಚ್ಚಿಸಲು ಸ್ವರ್ಣಪ್ರಾಶನ, ಮಕ್ಕಳಿಗೆ ಸಂಬಂಧಿಸಿದ ಕಾಯಿಲೆ, ಸ್ತ್ರೀ ರೋಗ, ಮಾಸಿಕ ಒತ್ತಡ, ಕೂದಲು ಉದುರುವಿಕೆ ಮುಂತಾದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲಾಯಿತು. ಬೆಳಗ್ಗೆ ಮತ್ತು ರಾತ್ರಿ ಮೊಸರು, ಮಜ್ಜಿಗೆ, ಹಾಲು ಅನ್ನೋದು ನೀರು ತೊಗೊಳ್ಬೇಡಿ. ಸೌತೆಕಾಯಿ ತೊಗೊಳ್ಬಾರ್ದು, ಹಣ್ಣು ತೊಗೊಳ್ಬಾರ್ದು. ಹಣ್ಣಲ್ಲಿ ಆ್ಯಪಲ್ಲು, ಬಾಳೆಹಣ್ಣು ಇದು ಯಾವುದು ಹಣ್ಣು ತೊಗೊಳ್ಬೇಡಿ. ಮತ್ತು ಕಾಲು ಬಿಟ್ಟು ಆಯ್ತು ಅಂತೇಗ ಹೇಳ್ಬೇಕು ನಿಮಗೆ ಬಗ್ಗಿದ್ರೆ ಮತ್ತು ಮಂಡಿ ಕೈ ಇದೆಯಾ ಈಚೆ ಬೆನ್ನೆಲ್ಲ ನೋವುಗಳಿರ್ತವೆ. ಕಾರ್ಯಕ್ರಮದ ಕುರಿತು ಮಾತನಾಡಿದ ಡಾಕ್ಟರ್ ನಿಧಿ ಎಎಂ, ಇಂಗ್ಲಿಷ್ ಮೆಡಿಸನ್ ಮತ್ತು ಆಯುರ್ವೇದ ಮೆಡಿಸನ್ಗೆ ಇರುವ ವ್ಯತ್ಯಾಸವನ್ನು ವಿವರಿಸಿದರು. ಆಗಿರೋ ಸಮಸ್ಯೆಗಳು ಆಗೇ ಇರುತ್ತೆ. ಸೊ ಹಾಗೆಲ್ಲ ಆದಾಗ ಏನಾಗಿರುತ್ತೆ ನಿಮ್ಮ ಮನಸ್ಸಿಗೆ ಅಂತ ಹೇಳಿದ್ರೆ, ಸುಮ್ಮನೆ ನಾವು ತಗೊಂಡ್ವಿ ಹಿಂಗಾಯಿತು, ಅದರಿಂದ ಸೈಡ್ ಎಫೆಕ್ಟ್ಸ್ ಆಯಿತು, ಮೋಷನ್ ಟೈಟ್ ಆಯಿತು, ಪೈಲ್ಸ್ ಆಯಿತು, ಹಾಗೆಲ್ಲ ಸಮಸ್ಯೆಗಳು ಬಂದಿರುತ್ತೆ. ಸೊ ಯಾವುದೇ ಆಯುರ್ವೇದಿಕ್ ಮೆಡಿಸಿನ್ಸ್ನ ತೊಗೊಳ್ಬೇಕು ಅಂತ ಹೇಳಿದ್ರು ಒಂದ್ಸತಿ ಪ್ರಿಸ್ಕ್ರಿಪ್ಷನ್ ಇಲ್ಲಾಂದರೆ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟೇಷನ್ ಮಾಡಿ ತೊಗೊಳ್ಳೋದು ಬೆಟರ್ ಆಪ್ಷನ್, ಆಯಿತಾ. ಅಂದರೆ ಎಷ್ಟು ಸೊ ಅದರಲ್ಲಿ ಏನಂತ ಹೇಳಿದ್ರೆ, ಈಗ ನಾವು ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ ಇಲ್ಲ, ಹೌದು. ಯಾವುದು ಮೆಡಿಸಿನ್ಸ್ನ ನಾವು ತೊಗೊಂಡ್ರು ಅದರಲ್ಲಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ, ಬಟ್ ನಾವು ಯಾವ ಡೋಸಲ್ಲಿ ತೊಗೊಳ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇಯ್ನಾಗಿ ಮಕ್ಕಳಿಗೆ ಯಾವುದು ಶೀತ, ಜ್ವರ, ಕೆಮ್ಮು ಅದಕ್ಕೆಲ್ಲ ಚಿಕ್ಕದಾಗಿ ಏನೇನು ಬರುತ್ತೆ, ಈಗ ಶೀತ, ಜ್ವರ, ಕೆಮ್ಮು ಬರುತ್ತೆ, ಅದಕ್ಕೆಲ್ಲ ಹೋಗಿ ನೀವು ಪ್ಯಾರಾಸಿಟಮಲ್ ಕೊಡೋದು ಇಲ್ಲ ಆ್ಯಂಟಿಬಯೋಟಿಕ್ ಕೊಡೋದು ಅಂತ ಕ್ಯಾನ್ಸರ್ ಬರೋದು ತುಂಬ ಹೈ ರೇಟಲ್ಲಿದೆ ಇವಾಗ. ಸೊ ಸಕ್ಕರೆ ಕೊಟ್ಟಷ್ಟು ಕ್ಯಾನ್ಸರ್ಸ್ ಬರುತ್ತೆ. ಸೊ ಸಕ್ಕರೆ ಕೊಡೋದನ್ನ ಕಡಿಮೆ ಮಾಡಿ. ಮತ್ತು ಈಗ ಶುಗರ್ಸ್ ಆಗಿರುತ್ತೆ ಪೇಷಂಟಿಗೆ, ನಾನು ಸಕ್ಕರೆ ತಗೊಳ್ತಿಲ್ಲ ಬೆಲ್ಲ ತಗೊಳ್ತಿದ್ದೀನಿ ಅಂತಾರೆ. ಏನು ಡಿಫ್ರೆನ್ಸ್ ಆಗುತ್ತೆ? ಏನೂ ಡಿಫ್ರೆನ್ಸ್ ಆಗೋದಿಲ್ಲ. ಸಕ್ಕರೆ ತೊಗೊಂಡ್ರೂ ಇನ್ಕ್ರೀಸ್ ಆಗುತ್ತೆ, ಬೆಲ್ಲ ತೊಗೊಂಡ್ರೂ ಇನ್ಕ್ರೀಸ್ ಆಗುತ್ತೆ. ಸೊ ಶುಗರ್ ಎಲ್ಲ ಬಂತು ಅಂತ ಹೇಳಿದ್ರೆ ಏನಕ್ಕೆ ಬಂದಿದೆ ಅನ್ನೋದನ್ನ ಯೋಚನೆ ಮಾಡಿ. ಶುಗರ್ ಎಲ್ಲ ಏನು ಬರೀ ನಾವು ತಿನ್ನೋದ್ರಿಂದ ಬರೋದಿಲ್ಲ, ನಮ್ಮದು ಮೆಂಟಲ್ ಸ್ಟ್ರೆಸ್ಸಿಂದನೂ ಬರ್ತಿರುತ್ತೆ. ಕೆಲವು ಸತಿ ಸ್ಟ್ರೆಸ್ ಆಗಿರುತ್ತೆ ಅದರಿಂದ ಬರ್ತಿರುತ್ತೆ, ಕೆಲವು ಸತಿ ಆಹಾರದಿಂದನೂ ಬಂದಿರ್ಬೋದು, ಆ್ಯಕ್ಟಿವಿಟೀಸ್ ಕಡಿಮೆ ಆಗಿ ಬಂದಿರ್ಬೋದು. ಫಸ್ಟ್ ರೂಟ್ ಕಾಸ್ ಏನಿದೆ ಅದನ್ನು ಟ್ರೀಟ್ಮೆಂಟ್ ಮಾಡಬೇಕು. ಸೊ ರೂಟ್ ಕಾಸ್ನ ಏನು ಟ್ರೀಟ್ಮೆಂಟ್ ಮಾಡ್ತಿದ್ದೀವಿ ನಾವು ಯೂಶ್ವಲಿ ಆಯುರ್ವೇದದಲ್ಲಿ ಅದೇನೇ ಮಾಡ್ತಾ ಇರೋದು. ಸುಮ್ಮನೆ ಗಿಡ ಬೇರೋ ಅದನ್ನೆಲ್ಲ ತಗೊಂಡು ಕೆಚ್ಬಿಟ್ಟು ಕೊಡ್ತೀವಿ ಅನ್ನೋದಲ್ಲ ಆಯುರ್ವೇದ. ಅದು ಒಂದು ಸ್ಟಡೀಸ್ ಇರುತ್ತೆ. ಒಂದು 5 years 5 ವರ್ಷ ತನಕ ಓದಿರ್ತಾರೆ, 5 ವರ್ಷ ತನಕ ಡಾಕ್ಟರ್ ಕೋರ್ಸ್ ಇರುತ್ತೆ. ಅದಾದಮೇಲೆ ನಮಗೆ ಆಯುರ್ವೇದಿಕ್ದೊಂದು ಡಿಗ್ರಿ ಸಿಗೋದು. ಸೊ ಎಲ್ಲ ಗಿಡ ಮೂಲಿಕೆಗಳನ್ನ ತೊಗೊಬಂದು ಕುಟ್ಟಿ ಕೊಡೋದಿಲ್ಲ, ಎಲ್ಲದಕ್ಕೂ ಒಂದು ಮೆಡಿಸಿನ್ಸು, ಅದಕ್ಕೆ ಇಷ್ಟೇ ಡೋಸ್ ಅಂತ ಇರುತ್ತೆ. ಸೊ ಆ ಡೋಸ್ ಪ್ರಕಾರನೇ ನಾವು ಎಲ್ಲ ಕಡೆನೂ ಮೆಡಿಸಿನ್ಸ್ನ ಕೊಡ್ತೀವಿ. ಈಗ ರೋಗವನ್ನು ಮೂಲದಿಂದಲೇ ಶಮನಗೊಳಿಸಲು ಆಯುರ್ವೇದದಿಂದ ಮಾತ್ರ ಸಾಧ್ಯ ಎಂದರು. ಕರಾಟೆ ಮತ್ತು ಯೋಗ ತರಬೇತಿ ಶಿಕ್ಷಕಿ ಸೀಮಾ ಮಾತನಾಡಿ, ಸದೃಢವಾದ ಆರೋಗ್ಯ ಸ್ಥಿತಿ ಹಾಗೂ ಸ್ಥಿರವಾದ ಮಾನಸಿಕ ಸ್ಥಿತಿಯನ್ನು ಕಾಯ್ದುಕೊಳ್ಳಲು ವಿದ್ಯಾರ್ಥಿಗಳಿಗೆ ಕರಾಟೆ ಮತ್ತು ಯೋಗ ಧ್ಯಾನಗಳು ಯಾವ ರೀತಿ ಸಹಾಯಕವಾಗಿವೆ ಎಂಬುದನ್ನು ವಿವರಿಸಿದರು. ಬೆಂಗಳೂರಿನ ಉದ್ಯಮಿ ಚಂದ್ರಶೇಖರ್ ವಿದ್ಯಾರ್ಥಿಗಳಿಗೆ ಕರಾಟೆ ಸಮವಸ್ತ್ರವನ್ನು ವಿತರಿಸಿದರು.
ಕಾರ್ಯಕ್ರಮದ ಕುರಿತು ಮಾತನಾಡಿದ ಮುಖ್ಯ ಶಿಕ್ಷಕ ಸತೀಶ್ ಸಿಎಸ್, ವೈದ್ಯ ವೃತ್ತಿ ಕೇವಲ ಉದ್ಯೋಗವಲ್ಲ, ಅದು ಸಮಾಜದತ್ತ ಇರುವ ಜವಾಬ್ದಾರಿ ಎಂಬ ನಂಬಿಕೆಯೊಂದಿಗೆ ಕಾರ್ಯನಿರ್ವಹಿಸ್ತಾ ಇರುವ ಡಾಕ್ಟರ್ ನಿಧಿ ಮೇದಪ್ಪ ತಮ್ಮ ಕೆಲಸದ ಮೂಲಕ ವೈದ್ಯ ವೃತ್ತಿಯ ಮೇಲಿನ ವಿಶ್ವಾಸವನ್ನು ಮತ್ತೆ ಬಲಪಡಿಸಿದ್ದಾರೆ. ಡಾಕ್ಟರ್ ನಿಧಿ ಮೇದಪ್ಪ ಅವರ ಈ ಸೇವಾ ಮನೋಭಾವ ಇಂದಿನ ಪೀಳಿಗೆಯ ವೈದ್ಯರಿಗೆ ಪ್ರೇರಣೆಯಾಗಲಿ ಎಂದರು.